ಕನ್ನಡದ ಅಭಿಮಾನಿಯಾಗಿ ಮಂಡ್ಯದಲ್ಲಿ ನಡೀತಾ ಇರೋ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹಾಜರಿ ಕೊಡಲಿಲ್ಲ ಅಂದರೆ ತಪ್ಪಾಗುತ್ತೆ ಅದು. ಅದರಿಂದ ಸರಿ ಹೋಗೋಣ ಅಂತ ಹೇಳಿಬಿಟ್ಟು ಕನ್ನಡ ಸಾಹಿತ್ಯ ಸಮ್ಮೇಳನ 2ನೇ ದಿನಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಟ್ರಾಫಿಕ್ನ ಕಂಟ್ರೋಲ್ ಮಾಡ್ತಿದ್ದಂತಹ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ನನ್ನ ಧನ್ಯವಾದಗಳು. ಅಷ್ಟು ಟ್ರಾಫಿಕ್ಕಲ್ಲೂ ಕೂಡ ಅಷ್ಟೊಂದು ಲಕ್ಷಾಂತರ ಜನ ನೆರೆದಿದ್ರು. ಅದು ನೋಡಲಿಕ್ಕಂತೂ ಇನ್ನೂ ಖುಷಿ ಆಯಿತು. ಐ ಥಿಂಕ್ ಲಕ್ಷಾಂತರ ಜನ ಬಂದದ್ದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ದಾಖಲೆ ಮಾಡಿದ್ದು ಇದೇ ಮೊದಲನೇ ಬಾರಿಗೆ ಅಂತ ಏನೋ ಅನ್ಕೋತೀನಿ. ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಒಳಗಡೆಗೆ ಹೋಗೋದಕ್ಕೆ ಎಂಟ್ರೆನ್ಸ್ ಮಾಡಿರುವಂತಹ ಜಾಗ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇತ್ತು. ನಾನು ಒಳಗೆ ಹೋಗ್ತಾ ಇದ್ದಾಗ ಅನಿಸ್ತು, ಒಂದು ವೇಳೆ ನಾನು ಎಕ್ಸಿಬಿಷನ್ಗೆ ಏನಾದರೂ ಬಂದ್ಬಿಟ್ನಾ ಅಂತ. ಎಂಟ್ರೆನ್ಸ್ನಲ್ಲೇ ಸ್ಟಾರ್ಟ್ ಆಗುತ್ತೆ. ವಿಧ ವಿಧವಾದಂತಹ ಥಿಂಗ್ಸ್ಗಳನ್ನ ಮಾರ್ತಾ ಇದ್ದಾರೆ. ಅದರಲ್ಲೂ ವಿಶೇಷ ಏನು ಅಂದರೆ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗ್ತಾ ಇತ್ತು. ಆಮೇಲೆ ಇಲ್ಲಿ ಇಟ್ಟಿದ್ದಂತಹ ಸ್ಟಾಲ್ಗಳಿಗೆ ಅಥವಾ ವ್ಯಾಪಾರ ಮಾಡ್ತಿದ್ದವ್ರಿಗೆ ಅತಿಯಾದ ಲಾಭ ಆಗಿದೆ ಅಂತ ಅನ್ಕೋತೀನಿ. ಯಾಕೆಂದರೆ ಲಕ್ಷಾಂತರ ಜನ ಬರ್ತಾಯಿದ್ರು, ಥಿಂಗ್ಸ್ಗಳನ್ನ ತಗೊಳ್ತಾ ಇದ್ರು. ಆಮೇಲೆ ಇನ್ನೂ ಒಂದು ಏನು ಖುಷಿ ಆಯಿತು ಅಂದರೆ ಅಲ್ಲಿ ಕನ್ನಡದ ಬಾವುಟವನ್ನು ಫೇಸ್ ಮೇಲೆ ಡ್ರಾಯಿಂಗ್ ಮಾಡಿಸ್ಕೊಳ್ತಾ ಇದ್ರು. ಕನ್ನಡದ ಬಾವುಟವನ್ನು ಶಾಲ್ಗಳ ರೂಪದಲ್ಲಿ ಹಾಕಿದ್ರು. ಅದು ಮಾತ್ರ ಅಲ್ಲದೆ ದೊಡ್ಡ ದೊಡ್ಡ ಕನ್ನಡದ ಬಾವುಟದ ಫ್ಲ್ಯಾಗ್ಗಳು ಕೂಡ ಹಾರಾಡ್ತಾ ಇತ್ತು. ಈವನ್ ಬಂದಂತಹ ಜನ, ನೆರೆದಿದ್ದಂತಹ ಜನ ಕೂಡ ದೊಡ್ಡ ದೊಡ್ಡ ಫ್ಲ್ಯಾಗನ್ನು ತಂದು ಹಾರಿಸ್ತಾ ಇದ್ರು. ಸೊ ಇವೆಲ್ಲವೂ ಕೂಡ ಒಂದು ರೀತಿ ಕಣ್ತುಂಬಿಕೊಳ್ಳುವಂತಹ ಕ್ಷಣ ಆಗಿತ್ತು. ನೋಡಿ, ಸ್ಟಾಲ್ಗಳಲ್ಲಿ ಎಷ್ಟು ಜನ ರಶ್ ಆಗಿ ನಿಂತಿದ್ದಾರೆ, ಟ್ಯಾಟೋಸ್ಗಳನ್ನ ಹಾಕ್ಸ್ಕೊತಾ ಇದ್ದಾರೆ. ಇದು ಕೂಡ ಫೌಂಟೇನ್ ತುಂಬ ಚೆನ್ನಾಗಿತ್ತು. ಈ ಫೌಂಟೇನ್ ಡಿಫ್ರೆಂಟ್ ಕಲರ್ನಲ್ಲಿ ಲೈಟ್ ಬರ್ತಾ ಇತ್ತು. ಇದೆಲ್ಲವೂ ನೋಡುವಾಗ ಮನಸ್ಸಿಗೆ ತುಂಬಾ ಖುಷಿ ಆಯಿತು. ಆದರೆ ಏನು ಅಂದರೆ ನಾವು ಹೋಗಿದ್ದ ದಿನದಲ್ಲಿ ಸ್ವಲ್ಪ ಮಳೆ ಬಂತು. ಅದರಿಂದ ಅಲ್ಲಿ ಜೇಡಿ ಮಣ್ಣಾಗಿದ್ದರಿಂದ ಅದೊಂದು ರೀತಿ ಕಷ್ಟ ಆಯಿತು. ಆದರೂ ಕೂಡ ನಾವು ಅಲ್ಲಿ ಏನು ನಡೀತಾ ಇದೆ, ಕಾರ್ಯಕ್ರಮಗಳು ಏನಿದೆ ಅಂತ ನೋಡಲಿಕ್ಕೆ ನಾವು ಹೋಗುವಾಗ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇತ್ತು. 30 ವರ್ಷಗಳ ನಂತರ 2ನೇ ಬಾರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರೋದು ಕೇಳಿನೇ ತುಂಬ ಖುಷಿಯಾಯಿತು. ಹೊರಗಡೆ ಹೋದ್ರೇ ಮಕ್ಕಳು ಹಠ ಮಾಡೋದು. ಸೊ ನನ್ನ ಮಕ್ಕಳಿಗೆ ಸ್ವೀಟ್ ಕಾರ್ನ್ ಅಂದರೆ ಇಷ್ಟ. ಸೊ ಇದು ಬೇಕೇ ಬೇಕು ಅಂತ ಕೇಳಿ ಸ್ವೀಟ್ ಕಾರ್ನ್ನ ತಿಂತಾ ಇದ್ದಾರೆ. ನಮ್ಮ ಚಿಕ್ಕ ಮಗಳು ಇವರು ಹೇಳಿದ್ರು, ನಮ್ಮ ದೊಡ್ಡ ಮಗಳು ಇವರು. ಸೊ ಸ್ವೀಟ್ ಕಾರ್ನ್ ಚೆನ್ನಾಗಿತ್ತು. ಅದಾದ ನಂತರ ಒಳಗಡೆ ಎಂಟ್ರೆನ್ಸಲ್ಲಿ ಈ ರೀತಿ ದೊಡ್ಡದಾದಂತಹ ಒಂದು ಬೋರ್ಡ್ ಹಾಕಿದ್ದಾರೆ. ಈ ಕಡೆ ಎಲ್ಲ ಬ್ಯಾಗ್ಗಳಿತ್ತು, ತುಂಬ ಚೀಪ್ ಆ್ಯಂಡ್ ಬೆಸ್ಟ್ಗೆ ಸಿಗ್ತಾ ಇತ್ತು. ಸೊ ಎಂಟ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಈ ರೀತಿಯಾದಂತಹ ಎಂಟ್ರೆನ್ಸ್ ಅಲಂಕಾರ ಮಾಡಿದರು. ಎಂಟ್ರೆನ್ಸ್ಗಿಂತ ಮುಂಚೆ ಇಲ್ಲಿ ಕೆಲವು ಬೊಂಬೆಗಳನ್ನು ಕುಣಿಸಿದ್ರು. ಅದು ಜನಪದ ನೃತ್ಯಗಳನ್ನು ಬಿಂಬಿಸುವಂತಹ ಬೊಂಬೆಗಳು. ಹೇಗಿತ್ತು ಅಂತ ಅಂದರೆ ಮನುಷ್ಯನ ಏನೋ ಅನ್ಕೋಬೇಕು, ಅಷ್ಟು ಚೆನ್ನಾಗಿತ್ತು. ಬೊಂಬೆ ಅನಿಸ್ತಾನೆ ಇರಲಿಲ್ಲ. ಇಲ್ಲಿ ತುಂಬ ಜನ ಫೋಟೋ ತಗೊಂಡ್ರು. ಒಳಗಡೆ ಕೂತ್ಕೊಳ್ಳೋಕ್ಕೆ ಅಂತ ಆಸನ ವ್ಯವಸ್ಥೆಯನ್ನು ಮಾಡಿದ್ರು. ತುಂಬಾ ಚೇರ್ಸ್ ಹಾಕಿದ್ರು. ಅದ್ರ ಜೊತೆಗೆ LED ದೊಡ್ಡದಾದಂತಹ ಟಿವಿಗಳನ್ನ ಇಟ್ಟಿದ್ರು. ಇದು ಮಾತ್ರ ಅಲ್ಲದೆ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಹೀಗೆ ಊಟಕ್ಕಂತೂ ಯಾವುದೇ ಕೊರತೆ ಇಲ್ಲದೇ ಚೆನ್ನಾಗಿ ಅಡುಗೆ ಮಾಡಿಸಿದ್ರು. ನಾನಿಲ್ಲಿ 20 ರೂಪಾಯಿ ಕೊಟ್ಟು ಈ ಬಳೆಯನ್ನು ತಗೊಂಡೆ. ಸೊ ಇಷ್ಟ ಆಯಿತು ನನಗೆ. ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಕ್ತು ಅನಿಸ್ತು. ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದು ಅದಾದ ನಂತರ ನಾವು ಹೊರಗಡೆ ಬಂದು ಮಕ್ಕಳಿಗೆ ಬೇಕಾಗಿರುವಂತಹ ಈ ಒಂದು ಆಟದ ಸಾಮಗ್ರಿಗಳನ್ನ ಕೊಟ್ಟು ಅದಾದ ನಂತರ ನಾವು ಮನೆಗೆ ವಾಪಸ್ಸಾದೋ. ಇದೇ ಈ ದಿನದ ವ್ಲಾಗ್.